ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋನಲ್ಲಿ ನಮ್ಮ ಮನೆ ಹತ್ರನೇ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕ ಗಾರ್ಡನ್ ರೀತಿ ಯಾವೆಲ್ಲ ಒಂದು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಇದೇನೆ ನಮ್ಮ ಮನೆ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ನೋಡಿ ಮೆಣಸಿನ ಗಿಡ, ಹಸಿರು ಮೆಣಸಿನಕಾಯಿ ಗಿಡ ತುಂಬಾ ಹಾಕಿದ್ದಾರೆ. ಇಲ್ಲಿಗೆ ನೋಡ್ತಾ ಇರೋವಂಥದ್ದು ಒಂದು ಔಷಧಿಯ ಗಿಡ. ನಮ್ಮ ಕಡೆ ಇದನ್ನು ಮಳೆಕಾಳಿನ ಸೊಪ್ಪು ಅಂತ ಕರೀತಾರೆ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ರೀತಿಯಾಗಿ ಕರೀತಾರೆ. ಇದು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಲಕ್ವ ಹೊಡೆದಿರೋವಂಥ ಪೇಷಂಟ್ಗಳಿಗೆ ಇದನ್ನು ಔಷಧಿ ಮಾಡಿ ಕುಡಿಸ್ತಾರೆ. ಮಕ್ಕಳಿಗೆ ಇದರಿಂದ ಕಷಾಯನ ಮಾಡಿ ಕುಡಿಸ್ತಾರೆ. ಜ್ವರ, ಕೆಮ್ಮು, ನೆಗಡಿ ಏನು ಕೂಡ ಬರೋದಿಲ್ಲ. ಇಲ್ಲಿ ಒಂದು ಹೆರಳಿಕಾಯಿ ಮರ ಇದೆ. ಇದು ಸ್ವಲ್ಪ ದೊಡ್ಡದಾಗಿದೆ, 5 ವರ್ಷದ ಮರ ಅದು. ಇದು ನೋಡಿ, ಇದೊಂದು ಚಿಕ್ಕ ಹೂವಿನ ಗಿಡ. ಇದರಲ್ಲಿ ಕಲರ್ಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ವೈಟ್ ಕಲರ್ ಇದೆ. ಇಲ್ಲಿ ಸ್ವಲ್ಪ ಅಡಿಕೆ ಮರಗಳನ್ನ ಸಹ ಹಾಕಿದ್ದಾರೆ. ತುಂಬ ಹತ್ರ ಆಗಿದ್ದಾವೆ ಅವು. ಎಲ್ಲೆಲ್ಲ ಗೋಟುಗಳನ್ನ ಸುಮ್ಮನೆ ಹಾಗೆ ಹಾಕಿದ್ರು ಅಲ್ಲಿನೇ ಉಟ್ಕೊಳ್ಳೋ ಥರ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ಹೇಗಾದರೂ ಬೆಳೀಲಿ ಅಂತ. ಇದು ಬಸಳೆ ಸೊಪ್ಪು ಅಂತ ಹೇಳಿ ಕರೀತಾರೆ. ಇದು ಒಂದಲಗ ಸೊಪ್ಪು. ಮಕ್ಕಳಿಗೆ ಇದರಿಂದ ಚಟ್ನಿ, ಎಲ್ಲ ರೀತಿಯಾದಂಥ ಒಂದು ಆಹಾರ ಪದಾರ್ಥಗಳನ್ನ ಮಾಡಿಕೊಡೋದ್ರಿಂದ ಮಕ್ಕಳ ಒಂದು ಬುದ್ಧಿವಂತಿಕೆ ಶಕ್ತಿ ಜಾಸ್ತಿ ಆಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಔಷಧಿಯ ಗಿಡ. ದೊಡ್ಡ ಪತ್ರೆ, ಕೆಮ್ಮಿಗೆ ಮನೆಮದ್ದು ಅಂತ ಹೇಳ್ಬೋದು. ಇದರಿಂದ ಕೂಡ ತುಂಬಾ ರೆಸಿಪಿಗಳನ್ನ ಮಾಡ್ತಾರೆ. ತಂಬುಳಿ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಎಲ್ಲನೂ ಕೂಡ ಮಾಡ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ಒಂದು ಹಾಗಲಕಾಯಿ ಗಿಡ ಬಳ್ಳಿ ಸುತ್ತಕೊಂಡಿದೆ. ಇದು ಮರಸೇಬಿನ ಗಿಡ. 3 ವರ್ಷ ಆಗಿದೆ ಇದು ಗಿಡ ಇಟ್ಟು, ಇನ್ನೂ ಕಾಯಿ ಬಿಟ್ಟಿಲ್ಲ. ಗಿಡ ಮಾತ್ರ ಬೆಳೀತಾ ಇದೆ. ನೋಡೋಣ ಕಾಯಿ ಬಿಡುತ್ತಾ ಏನು ಅಂತ ಹೇಳಿ. ನಮ್ಮ ವೆದರ್ಗೆ ಬಿಡುತ್ತೆ ಅಂತ ಹೇಳಿ ಕೊಟ್ಟಿದ್ರು, ಹಾಗಾಗಿ ನರ್ಸರಿಯಿಂದ ತಂದು ಹಾಕಿದ್ದೆ. ಇದು ಒಂದು ರೀತಿಯ ಗುಲಾಬಿ ಗಿಡ, ಸ್ವಲ್ಪ ಮರೂನ್ ಕಲರ್ ಇದೆ. ಇದು ಹೂಗಳೆಲ್ಲ ತುಂಬ ಅರಳಿತ್ತು ಆಲ್ರೆಡಿ. ಇಲ್ಲಿ ಇರುವಂಥದ್ದು ಒಂದು ದಾಸವಾಳ ಗಿಡ. ಇನ್ನೊಂದು ಇದು ತುಂಬಾ ಚೆನ್ನಾಗಿದೆ, ರೆಡ್ ಕಲರ್ನಲ್ಲಿ ಇದೆ. ಇದು ಮಲ್ಲೆ ಹೂವಿನ ಗಿಡ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಟೈಮಿಗೆ ಈ ಒಂದು ಗಿಡದಲ್ಲಿ ಹೂ ಬಿಡುತ್ತೆ. ಇನ್ನೇನು ಹಬ್ಬ ಬರ್ತಾ ಇದೆ ಅಲ್ವಾ, ಹಬ್ಬಕ್ಕೆ ದೇವರಿಗೆ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಹೂವಂತೂ ಇದರಿಂದನೇ ಸಿಗುತ್ತೆ. ಮಲ್ಲೆ ಹೂವು ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ಫೇವ್ರೇಟು. ಇದು ನೋಡಿ ಇನ್ನೊಂದು ದಾಸವಾಳದ ಗಿಡ. ಈ ಹೂವು ಕೂಡ ಅಷ್ಟೇ, ಇದು ಒಂದು ಸುತ್ತಿನ ದಾಸವಾಳ. ಆರೆಂಜ್ ಕಲರ್ನಲ್ಲಿದೆ, ಸೆಂಟರಲ್ಲಿ ರೆಡ್ ಕಲರಲ್ಲಿದೆ. ತುಂಬಾ ಚೆನ್ನಾಗಿದೆ. ಇದು ಏನಂದರೆ ಸಾಯಂಕಾಲವರೆಗೂ ಇದೇ ರೀತಿ ಇರುತ್ತೆ, ಬೇಗ ಮುದುಡಿ ಹೋಗೋದಿಲ್ಲ, ಬಾಡೋದಿಲ್ಲ ಇದು ಹೂವು. ಇಲ್ಲಿ ಕಣಗಲ ಗಿಡ ಅಂತ ಹೇಳ್ತಾರೆ ಇದನ್ನು. ಇನ್ನೊಂದು ಚಿಕ್ಕ ಸಸಿಯನ್ನು ತಂದು ಹಾಕಿದ್ದಾರೆ. ಇದು ದೊಡ್ಡ ಗಿಡ, ಹೂ ಬಿಟ್ಟಿದೆ ನೋಡಿ. ಆ ರೀತಿಯಾಗಿ ಹೂ ಬಿಡುತ್ತೆ ಇದರಲ್ಲಿ. ಇದು ಬೇಸಿಗೆನಲ್ಲಿ ಕೂಡ ಸಿಕ್ಕಾಬಟ್ಟೆ ತುಂಬ ಹೂಗಳನ್ನ ಬಿಡುತ್ತೆ. ಇದು ದುಂಡು ಮಲ್ಲೆ ಹೂವಿನ ಗಿಡ. ತುಂಬಾ ದೊಡ್ಡದಾಗಿತ್ತು, ಹೂವೆಲ್ಲ ಆಲ್ರೆಡಿ ಬಿಟ್ಟಾಗಿತ್ತು ಒಂದು ತಿಂಗಳ ಹಿಂದೆನೇ. ಸೊ ಹಾಗಾಗಿ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಇದು ಕಾಕಡ ಗಿಡ. ಇಲ್ಲಿ ಇನ್ನೊಂದು ದಾಸವಾಳ ಗಿಡ ಇದೆ. ಇದು ಅಷ್ಟೇ, ಗಿಡದ ತುಂಬ ಹೂ ಬಿಡುತ್ತೆ. ಗಿಡ ತುಂಬಾ ಚಿಕ್ಕದಾಗಿದೆ, ಆದರೂ ಕೂಡ ನೋಡಿ ಎಷ್ಟು ಮೊಗ್ಗಾಗಿದ್ದಾವೆ ಅಂತ ಹೇಳಿ. ಪ್ರತಿಯೊಂದು ಎಲೆಗೂ ಒಂದೊಂದು ಹೂ ಅನ್ನೋ ಥರ ಬಿಡುತ್ತೆ ಇದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಲೈಟ್ ಪಿಂಕ್ ಕಲರು. ಇದು ತೈವಾನ್ ಪಿಂಕ್ ಸೀಬೆ ಹಣ್ಣಿನ ಗಿಡ. ಇದು ಆಲ್ರೆಡಿ ಕಾಯನ್ನು ಬಿಟ್ಟಿದೆ. ಇದು ಜಸ್ಟ್ 3 ವರ್ಷದ ಗಿಡ.
ಮತ್ತೆ ಕಾಯಿ ಆಗ್ತಾ ಇದ್ದಾವೆ ನೋಡಿ. ಮನೆ ಹತ್ರನೇ ಒಂದು ಕರಿಬೇವಿನ ಸೊಪ್ಪಿನ ಗಿಡ ಇದೆ. ಇದರಿಂದ ತುಂಬಾ ಯೂಸ್ಫುಲ್ಲು. ಯಾವಾಗ ಬೇಕೋ ಆಗ ಡೈಲಿ ಅಡುಗೆಗೆ ಫ್ರೆಶ್ ಆಗಿ ಕರಿಬೇವಿನ ಸೊಪ್ಪನ್ನ ತಗೊಂಡು ಹೋಗಿ ಯೂಸ್ ಮಾಡ್ಕೊಳ್ಬೋದು. ಇದು ವೀಳ್ಯದೆಲೆ ಗಿಡ. ಇದು ತುಂಬಾ ಚಿಕ್ಕದು, ಇವಾಗಿನ ಹಾಕಿರೋವಂಥದ್ದು. ಚೆನ್ನಾಗಿ ಬೆಳ್ಕೊಂಡಿದೆ. ಅಡಿಕೆ ಗಿಡಕ್ಕೆ ಸುತ್ತಿ ಬಿಟ್ಟಿದ್ದೀವಿ. ಇದು ಒಂದು ರೀತಿಯ ಪುಟ್ಟ ಹೂವಿನ ಗಿಡ. ಒಂದು ಔಷಧಿಯ ಗಿಡ ಇದು ಕೂಡ, ಅಲೋವೆರಾ, ಲೋಳೆ ಸರ ಅಂತ ಕರೀತಾರೆ. ಇಲ್ಲಿ ಸ್ವಲ್ಪ ಮರಗೆಣಸಿನ ಗಿಡಗಳನ್ನ ಹಾಕಿದ್ದಾರೆ ತುಂಬ. ಹಾಗೇನೆ ಬಾಳೆ ಕೂಡ ಇದೆ. ಇದಿಷ್ಟು ನಮ್ಮ ಮನೆ ಹತ್ರ ಇರುವಂತಹ ಗಿಡಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.